ಉಕ್ರೇನ್ಗೆ ಸಹಕಾರ ನಿಲ್ಲಿಸಿದ ಟ್ರಂಪ್, ಯುದ್ಧ ರಂಗದಲ್ಲಿ ಕೈಕೊಟ್ಟ ಪಾಲುದಾರ. ಶಾಕ್ ಮೇಲೆ ಶಾಕ್ ಕೊಡೋದನ್ನೇ ಡೊನಾಲ್ಡ್ ಟ್ರಂಪ್ ಹವ್ಯಾಸನೋ ಅಭ್ಯಾಸನೋ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಇತ್ತೀಚೆಗಷ್ಟೇ ಶ್ವೇತಭವನದಲ್ಲಿ ಮಾಧ್ಯಮಗಳ ಎದುರೇ ಉಕ್ರೇನ್ ಅಧ್ಯಕ್ಷರನ್ನ ಗದರಿ ಬಾಯಿ ಮುಚ್ಚಿಸಿ ವಾಪಸ್ ಕಳಿಸಿದ್ದ ಟ್ರಂಪ್ ಈಗ ಉಕ್ರೇನ್ಗೆ ಅಮೆರಿಕದಿಂದ ಎಲ್ಲ ರೀತಿಯ ಸೇನಾ ನೆರವನ್ನು ನಿಲ್ಲಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಇದು ಯುದ್ಧ ರಂಗದಲ್ಲಿ ರಷ್ಯಾ ಎದುರು ಉಕ್ರೇನ್ ಪಡೆಯ ಶಕ್ತಿಯನ್ನು ದಿಢೀರ್ ಕುಗ್ಗಿಸಿದಂತೆ ಆಗಲಿದೆ. ಟ್ರಂಪ್ ಘೋಷಣೆಯು ಉಕ್ರೇನ್ ರಾಜಧಾನಿ ಕೀವ್ ಹಾಗೂ ಯುರೋಪ್ನಲ್ಲಿ ಆತಂಕದ ಕಾರ್ಮೋಡವನ್ನೇ ಸೃಷ್ಟಿ ಮಾಡಿದೆ. ರಷ್ಯಾ ಉಕ್ರೇನ್ ಯುದ್ಧವನ್ನು ಕೊನೆ ಮಾಡಬೇಕು, ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅನ್ನೋದು ಇನ್ನು ಮಾತುಕತೆಯ ಹಂತದಲ್ಲೇ ಇದೆ. ಈ ನಡುವೆ ಟ್ರಂಪ್ ದಿಢೀರನೆ ಮಿಲಿಟರಿ ಸಹಕಾರ ಬಂದ್ ಮಾಡ್ತಿರೋದು ಉಕ್ರೇನ್ ಪಾಲಿಗೆ ಕೊನೆಯ ಮೊಳೆಯಂತೆ ಕಾಣ್ತಾ ಇದೆ. ಯುರೋಪ್ ಹಾಗೂ ಅಮೆರಿಕದ ಶಸ್ತ್ರಾಸ್ತ್ರಗಳು ಹಾಗೂ ಮಿಲಿಟರಿ ಸಹಕಾರ ಇಲ್ಲದೆ ಉಕ್ರೇನ್ ಯುದ್ಧ ರಂಗದಲ್ಲಿ ಉಳಿಯೋದು ಅಸಾಧ್ಯದ ಮಾತು. ಆದರೆ ಉಕ್ರೇನ್ ಪ್ರಧಾನಿ ಡೆನಿಸ್ ಹೇಳ್ತಿರೋದು, ನಮ್ಮ ರಕ್ಷಣೆಗೆ ಅಗತ್ಯ ಇರೋ ಎಲ್ಲ ಶಸ್ತ್ರಾಸ್ತ್ರಗಳು ಹಾಗೂ ರಕ್ಷಣಾ ಸಾಮಗ್ರಿಗಳನ್ನು ನಾವೇ ತಯಾರಿಸ್ಕೊಳ್ತಿದ್ದೇವೆ ಅಂತ. ಅಂದರೆ ಈಗ ಅಗತ್ಯ ಇರೋದರಲ್ಲಿ 30% ಈಗಾಗಲೇ ಉಕ್ರೇನ್ ತಯಾರಿ ಮಾಡ್ತಿದೆ. ಈ ವರ್ಷದಲ್ಲೇ ಅದನ್ನು 50%ಗೆ ತೆಗೆದುಕೊಂಡು ಹೋಗೋ ಯೋಜನೆ ಕೂಡ ಇದೆ. ಉಕ್ರೇನ್ ಇಂಥ ಏನೇ ಪ್ರಯತ್ನಗಳನ್ನ ಮಾಡ್ತಿದ್ರು ಮಾಡಬೇಕಾದ್ರೂ ಅದರ ಹಿಂದೆ ಅಮೆರಿಕದ ಹೂಡಿಕೆ, ಸಹಕಾರ ಹಾಗೂ ನೆರವು ಇರೋದಂತೂ ಕಣ್ಣೆದುರಿಗೆ ಇರೋ ಸತ್ಯ. ಹಣಕಾಸು ಹಾಗೂ ಮಿಲಿಟರಿ ಎರಡರಲ್ಲೂ ಅಮೆರಿಕ ಉಕ್ರೇನ್ನ ಅತ್ಯಂತ ಪ್ರಮುಖ ಪಾಲುದಾರ ರಾಷ್ಟ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸತತ 3 ವರ್ಷ ರಷ್ಯಾ ಆಕ್ರಮಣಗಳನ್ನ ಎದುರಿಸ್ತಾ ರಷ್ಯಾದ ಮೇಲೆ ಪ್ರತಿದಾಳಿಯನ್ನು ಮಾಡೋಷ್ಟು ಸಾಮರ್ಥ್ಯ ಉಕ್ರೇನ್ ತೋರಿಸಬೇಕಾದ್ರೆ ಅದರ ಹಿಂದೆ ಅಮೆರಿಕದ ಸಹಕಾರ ಇದ್ದೇ ಇದೆ. ಸದ್ಯಕ್ಕಂತೂ ರಷ್ಯಾದ ಶೆಲ್ಗಳು ಹಾಗೂ ಡ್ರೋನ್ಗಳ ದಾಳಿಯನ್ನು ತಡೆಯುವಷ್ಟು ಶೆಲ್ಗಳನ್ನು ಉಕ್ರೇನ್ ಸಂಗ್ರಹದಲ್ಲಿ ಇಟ್ಕೊಂಡಿದೆ. ಹಾಗೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ಕ್ಷಿಪಣಿಗಳ ಖರೀದಿಗಾಗಿ ಹೆಚ್ಚು ಹಣಕಾಸು ಸಹಕಾರ ಕೊಡೋದಾಗಿ ಮಾತು ಕೊಟ್ಟಿದ್ದಾರೆ. ಆದರೆ ರಷ್ಯಾದಿಂದ ವಾಯುದಾಳಿಗಳ ಪ್ರಮಾಣ ಹೆಚ್ಚಾದರೆ ಆಗ ಉಕ್ರೇನ್ ಸಂಕಷ್ಟಕ್ಕೆ ಸಿಲುಕೋದಿದೆ. ಉಕ್ರೇನ್ ತಾನು ಹೇಳಿದಂತೆ ರಷ್ಯಾ ಜೊತೆಗೆ ಆದಷ್ಟು ಬೇಗ ಒಪ್ಪಂದ ಮಾಡಿಕೊಳ್ಬೇಕು, ಹಾಗೆ ಅಮೆರಿಕಕ್ಕೆ ಖನಿಜ ನಿಕ್ಷೇಪಗಳನ್ನು ಬಳಸಿಕೊಳ್ಳೋ ಒಪ್ಪಂದಕ್ಕೂ ಝೆಲೆನ್ಸ್ಕಿ ಸಹಿ ಆಗಬೇಕು ಅನ್ನೋದು ಟ್ರಂಪ್ ಡಿಮ್ಯಾಂಡ್. ಅದನ್ನು ನಿಲ್ಲಿಸೋಕೆ ಟ್ರಂಪ್ ಈಗ ಮಿಲಿಟರಿ ಸಹಕಾರ ನಿಲ್ಲಿಸೋ ಹಾದಿ ಕಂಡುಕೊಂಡಿದ್ದಾರೆ. ಈವರೆಗೂ ಅಮೆರಿಕದಿಂದ ಉಕ್ರೇನ್ಗೆ ಸುಮಾರು $65 ಬಿಲಿಯನ್ ನೆರವನ್ನು ಕೊಡಲಾಗಿದೆ. ಟ್ರಂಪ್ ಅವಧಿಯಲ್ಲಿ ಮುಖ್ಯವಾಗಿ ಯುದ್ಧ ಟ್ಯಾಂಕ್ಗಳನ್ನು ನಾಶಪಡಿಸೋ ಜಾವೆಲಿನ್ ಮಿಸೈಲ್ಗಳು ಪೂರೈಕೆಯಾಗಿದ್ದವು. The only one they didn't get, you know what I gave them? I gave them anti-tank missiles. That's what I gave them. I gave them sanctions on Russia. I gave them javelins. You know the javelins? You know when they took out all those tanks? You know the tanks were heading to Kiev by the hundreds. And they were unstoppable. And I gave them javelins. ಜೋ ಬೈಡನ್ ಆಡಳಿತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಯುದ್ಧ ಅಪರಾಧಿ ಅಂತಲೇ ಬಣ್ಣಿಸಿತ್ತು. ಆದರೆ ಅದ್ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳೋಕೆ ಸಿದ್ಧರಿಲ್ಲದ ಡೊನಾಲ್ಡ್ ಟ್ರಂಪ್ ರಷ್ಯಾ ಉಕ್ರೇನ್ ಯುದ್ಧದಿಂದ ಅಮೆರಿಕವನ್ನು ಬೇರ್ಪಡಿಸುವ ದಿಟ್ಟ ನಿರ್ಧಾರವನ್ನು ತಳೆದಿದ್ದಾರೆ. ಉಕ್ರೇನ್ಗೆ ನೀಡಲಾಗ್ತಿರೋ ಮಿಲಿಟರಿ ನೆರವನ್ನು ತಕ್ಷಣ ರದ್ದುಗೊಳಿಸೋ ಡೊನಾಲ್ಡ್ ಟ್ರಂಪ್ ನಿರ್ಧಾರವನ್ನು ಡೆಮೊಕ್ರೆಟಿಕ್ ಪಕ್ಷದ ಸದಸ್ಯರು ಟೀಕೆ ಮಾಡಿದ್ದಾರೆ. ಒಟ್ನಲ್ಲಿ ಟ್ರಂಪ್ ಈಗ ಹಾಕ್ತಿರೋ ಪಟ್ಟು ಝೆಲೆನ್ಸ್ಕಿಯನ್ನು ಆದಷ್ಟು ಬೇಗ ಮತ್ತೆ ಶ್ವೇತಭವನದ ಬಾಗಿಲು ತಟ್ಟುವಂತೆ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.